ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 21ನೇ ಅಧ್ಯಾಯ 2ನೇ ವಾಕ್ಯ. ಜೆನೆಸಿಸ್ ಚಾಪ್ಟರ್ 21 ವರ್ಸ್ 2. ಹೇಗೆಂದರೆ, ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಹಾಲೆಲೂಯ. ನೋಡಿರಿ, ಇಲ್ಲಿ ನಾವು ಇವತ್ತು ದೇವರು ನಮಗೆ ತಿಳಿಸಬೇಕಾದ ಒಂದು ಕಾರ್ಯ, ತಿಳಿಸಲು ಇಷ್ಟಪಡೋ ಒಂದು ಕಾರ್ಯ ಯಾವುದೆಂಬುದಾಗಿ ನೋಡುವಾಗ, ವಿಶೇಷವಾಗಿ ಸಾರಳ ಜೀವನದಲ್ಲಿ ಅವಳು ಬಂಜೆಯಾಗಿ ಇದ್ದ ಅವಳ ಜೀವನದಲ್ಲಿ ದೇವರು ಯಾವ ರೀತಿಯಾಗಿ ಬಂಜೆಯಾಗಿದ್ದ ಸಾರಳನ್ನು ಗರ್ಭಿಣಿಯಾಗಿ ಒಂದು ತಾಯಿಯಾಗಿ ಮಾಡಿದರು ಎಂಬುದಾಗಿ ಅವರು ಹೇಳಿದ ಹಾಗೆಯೇ ತಕ್ಕ ಕಾಲ ಬಂದಾಗ, ಕಾಲ ಎಂಬುದಾಗಿ ನೋಡುವಾಗ ನಮ್ಮ ಕಾಲವು ಮುಗಿದು ಹೋಗಿರುತ್ತದೆ, ಅಥವಾ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಡೆಯುವ ಎಲ್ಲ ಕಾಲಗಳು, ನಡೆಯಬೇಕಾದ ಸಂಗತಿಗಳು ನಡೆಯುವ ಕಾಲಗಳು ಮುಗಿದು ಹೋದರೂ ದೇವರ ಕಾಲ ಮಾತ್ರ ಮುಗಿಯುವುದಿಲ್ಲ. ಹಲ್ಲೆಲೂಯ. ನಮ್ಮ ಕಾಲಗಳು ದೇವರ ಕೈಯಲ್ಲಿದೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆದ ಕಾರಣ ಇಲ್ಲಿ ನೋಡಿರಿ, ಸಾರಳು 90 ವಯಸ್ಸು ಮುಪ್ಪಿನವಳಾಗಿದ್ದಾಗ, ಅಬ್ರಹಾಮನು 100 ವಯಸ್ಸುದವನಾಗಿದ್ದಾಗ, ಮುಪ್ಪಿನವರಾಗಿದ್ದಾಗ ದೇವರು ಮೊದಲು ಹೇಳಿದ ಅಥವಾ ಸೂಚಿಸಿದ ಕಾಲದಲ್ಲಿ, ಹಾಲೆಲೂಯ, ವಾಗ್ದಾನದ ಮೇರೆಗೆ ಅವರಿಗೆ ಒಂದು ಗಂಡು ಮಗು ದೇವರು ಅವರಿಗೆ ಕೊಟ್ಟು ಅವರ ಬಂಜೆತನವನ್ನು ನೀಗಿಸಿ ಅವರನ್ನು ಆಶೀರ್ವದಿಸಿದರಂತೆ. ಹಾಲೆಲೂಯ. ತಕ್ಕ ಕಾಲ, ಸೂಚಿಸಿದ ಕಾಲ, ಅಥವಾ ಆಂಗ್ಲದಲ್ಲಿ ನೋಡುವಾಗ ಸೆಟ್ ಟೈಮ್ ಅಥವಾ ಅಪಾಯಿಂಟೆಡ್ ಟೈಮ್ ಎಂಬುದಾಗಿ ನೋಡುತ್ತಾ ಇದ್ದೇವೆ. ದೇವರು ಒಂದು ಟೈಮನ್ನು, ಒಂದು ಕಾಲ, ಒಂದು ಸಮಯವನ್ನು ಅಪಾಯಿಂಟ್ ಮಾಡಿರುತ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಸಮಯವನ್ನು ಅವರು ನಿರ್ಣಯ ಮಾಡಿ ಇಟ್ಟಿರುತ್ತಾರೆ. ಆ ನಿರ್ಣಯ ಮಾಡಿದ ಸಮಯ ಬಂದಾಗ ಅದು ನಮ್ಮ ಪರವಾಗಿ ಯಾವುದೇ ಕಾಲಘಟ್ಟವಾಗಿದ್ದರೂ ಪರವಾಗಿಲ್ಲ, ಯಾವುದೇ ಅಸಾಧ್ಯತೆಗಳು ಇದ್ದರೂ ಪರವಾಗಿಲ್ಲ, ದೇವರು ಅದನ್ನು ನೆರವೇರಿಸುತ್ತಾರೆ ಎಂಬುದಾಗಿ ಇವತ್ತು ನಾವು ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳಬೇಕಾಗಿದೆ. ಅಪಾಯಿಂಟೆಡ್ ಟೈಮ್ ಅಂದರೆ ದೇವರು ನಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿರುವ ಒಂದು ಸಮಯ. ಹಲ್ಲೆಲೂಯ. ನಾವು ದೇವರನ್ನು ಮೀಟ್ ಮಾಡುವುದಕ್ಕೆ ಒಂದು ಅಪಾಯಿಂಟ್ಮೆಂಟ್, ಹಲ್ಲೆಲೂಯ, ಒಂದು ನಿರ್ಣಯಿಸಲ್ಪಟ್ಟ ಒಂದು ಸಮಯ. ಹಲ್ಲೆಲೂಯ. ಇವತ್ತು ನಿಮ್ಮ ಜೀವನದಲ್ಲಿ ಇಂತಹ ನೆರವೇರದ ಸಂಗತಿಗಳು ಇದೆಯಾ? ಪ್ರಾರ್ಥನೆ ಮಾಡಿ ಮಾಡಿ ಕಾಯುತ್ತಾ ಇದ್ದೀರಾ? ಒಂದು ಕೆಲಸ ಸಿಗದೆ, ಅಥವಾ ಒಂದು ಮಗು ಸಿಗದೆ, ಅಥವಾ ಒಂದು ಮದುವೆ ಆಗದೆ, ಇನ್ನು ನಾನಾ ವಿಷಯಗಳಿಗಾಗಿ ಒಂದು ಅಭಿಷೇಕ ಬೇಕು ನನಗೆ, ಅದು ಸಿಗುತ್ತಾ ಇಲ್ಲ ಇನ್ನುವರೆಗೂ ಎಂಬುದಾಗಿ ಕಾಯುತ್ತಾ ಇರುವ ವಿಚಾರಗಳಿಗೆ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನಿನಗೂ ನಮಗೂ ಆ ಅಪಾಯಿಂಟ್ಮೆಂಟನ್ನು ಕೊಡು ಸ್ವಾಮಿ. ಲಾರ್ಡ್, ಗಿವ್ ಅಸ್ ಅನ್ ಅಪಾಯಿಂಟ್ಮೆಂಟ್. ಲಾರ್ಡ್ ಮೀಟ್ ವಿತ್ ಅಸ್. ನಮ್ಮನ್ನು ಸಂಧಿಸು. ಸಾರಳನ್ನು ಸಂಧಿಸಿ ಹೇಳಿ ಸೂಚಿಸಿದ ಅದೇ ಟೈಮ್, ಹಲ್ಲೆಲೂಯ, ಹೇಳಿದ ಇವತ್ತಿನಿಂದ 1 ವರ್ಷದಲ್ಲಿ ಒಂದು ಕ್ಲುಪ್ತ ಕಾಲ ಎಂಬುದಾಗಿ ದೇವದೂತರಿಂದ ಹೇಳಿದನ್ನು ದೇವರು ನೆರವೇರಿಸಿದ ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ನೆರವೇರಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಆದ ಕಾರಣ ಮನಸ್ಸೋತು ಹೋಗಬೇಡ್ರಿ. ದೇವರನ್ನ ನೋಡಿ ಕೇಳ್ರಿ, ದೇವರೇ, ಗಿವ್ ಅನ್ ಅಪಾಯಿಂಟ್ಮೆಂಟ್ ಲಾರ್ಡ್ ಮೀಟ್ ವಿತ್ ಮೀ ಲಾರ್ಡ್. ನೀನು ನನಗೆ ಒಂದು ಸಮಯವನ್ನು ಸೂಚಿಸು, ನನಗೊಂದು ಸೈನನ್ನು ಕೊಡು, ಒಂದು ಚಿಹ್ನೆಯನ್ನು ಕೊಡು ದೇವರೇ, ನನ್ನೊಟ್ಟಿಗೆ ಮಾತನಾಡು ದೇವರೇ, ನನ್ನನ್ನು ಸಂಧಿಸು ದೇವರೇ. ಲಾರ್ಡ್ ಗಿವ್ ಮೀ ಲಾರ್ಡ್, ಮೀಟ್ ಮೀ ಲಾರ್ಡ್ ಕೇಳುವಾಗ ದೇವರು ಖಂಡಿತ ನಿಮ್ಮನ್ನು ಭೇಟಿ ಮಾಡುತ್ತಾರೆ. ಹಾಲೆಲೂಯ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಯಾರೆಲ್ಲ ಸಾರಳನ ಹಾಗೆ, ಅಬ್ರಹಾಮನ ಹಾಗೆ ಇನ್ನೂ ಬೇರೆ ಬೇರೆ ವಿಚಾರಗಳಿಗಾಗಿ ಕಾಯುತ್ತಾ ಇರ್ತೀರೋ ಅವರು, ಹಾಲೆಲೂಯ, ನಿಮ್ಮ ಜೀವನದಲ್ಲಿ ಇವತ್ತು ಒಂದು ಅದ್ಭುತದ ಒಂದು ವೇಳೆ, ಅದ್ಭುತದ ಒಂದು ಸಮಯವಾಗಿರಲಿ, ಅದ್ಭುತದ ಒಂದು ಸಾರಾಮ ಸಂದಲರಬ ವೇಳೆಯಾಗಿರಲಿ, ಅದ್ಭುತವನ್ನು ಹೊಂದಿಕೊಳ್ಳುವ ಒಂದು ದಿನವಾಗಿರಲಿ. ದೇವರ ಅಪಾಯಿಂಟ್ಮೆಂಟ್ ಟೈಮ್ ಶುರುವಾಗಲಿ. ದೇವರ ಅಪಾಯಿಂಟ್ಮೆಂಟ್ ಟೈಮ್ ದಿನ ಇದು ಆಗಿರಲಿ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ, ತೆರೆಯಲ್ಪಡಲಿ ಬಾಗಿಲುಗಳು. ಥ್ಯಾಂಕ್ ಯು ಲಾರ್ಡ್. ತೆರೆಯಲ್ಪಡಲಿ ಗರ್ಭಕೋಶಗಳು, ತೆರೆಯಲ್ಪಡಲಿ ಕೆಲಸದ ಮಾರ್ಗಗಳು, ಕೆಲಸದ ಆಫೀಸುಗಳು, ಕೆಲಸದ
ಹಲ್ಲೆಲೂಯ, ಆಪರ್ಚುನಿಟಿಗಳು, ಹಲ್ಲೆಲೂಯ, ಸಂದರ್ಭಗಳು ತೆರೆಯಲಿ ಸ್ವಾಮಿ. ಅಪ್ಪ, ಅದ್ಭುತಗಳು ನಡೆಯಲಿ ನಿನ್ನ ಮಕ್ಕಳ ಜೀವನದಲ್ಲಿ. ಇವತ್ತು ಆ ದಿನವಾಗಿರಲಿ, ಇವತ್ತು ಆ ದಿನವಾಗಿರಲಿ, ಕಾದು ಕಾದು ಹೊಂದಿಕೊಳ್ಳುವ ದಿನವಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಸಾರಳಿಗೆ ದೇವರು ಮೊದಲು ಹೇಳಿದ ಹಾಗೆಯೇ ಆ ಕಾಲ ಬಂದಾಗ ಅವಳೊಂದು ಮಗುವನ್ನು ಹೆತ್ತು, ಹಲ್ಲೆಲೂಯ, ಅದಕ್ಕೆ ಈಸಾಕ್ ಎಂಬುದಾಗಿ ಹೆಸರಿಟ್ಟು, ಅದಕ್ಕೆ ಸುನ್ನತಿ ಮಾಡಿ, ಅದನ್ನು ಬೆಳೆಸಿ, ಅದಕ್ಕೆ ಮೊಲೆ ಕೊಡಿಸಿದಳು. ದೇವರು ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕೂಡ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.